मोदी जी आपका अच्छे दिन आप वापस ले लो, आप आने से पहले जो बुरे दिन थे वो बुरे दिन हमारे को लौटा दो। ಈ ಸರ್ಕಾರ 40% ಕಮಿಷನ್ ಸರ್ಕಾರ, ಲೂಟಿ ಹೊಡಿತ ಸರ್ಕಾರನ ಕಿತ್ತು ಹಾಕಬೇಕು ಅಂತ ರಾಜ್ಯದ ಜನತೆ ನಿರ್ಧಾರ ಮಾಡಿದರು. 100 ಅಂಶದವರು ಆರಿಸಬೇಕು. R1 न्यूज में आपका स्वागत है. मैं आपके साथ फरहान नाथ. ಮತಕ್ಷೇತ್ರದಲ್ಲಿ ಈ ರಾಜ್ಯದ ಎಲ್ಲಾ ಹಳ್ಳಿಗಳು ನಿಂತ್ಕೊಂಡ್ರು ಒಂದು ಕಡೆ ಒಂದು ಮನೆ ಕಟ್ಟಿಲ್ಲ, ಒಂದೇ ಒಂದು ಮನೆ ಕಟ್ಟಿಲ್ಲ. ಇವರು ಜನರ ಬದುಕನ್ನು ಕಟ್ಕೊಡೋರಲ್ಲ, ಬರೇ ಭಾವನೆಗಳನ್ನ ಕಲಿಸೋದು. ಹಿಜಾಬ, ಹಲಾಲ, ಅಜಾನ ಇದನ್ನೇ ಎಬ್ಬಿಸ್ಕೊತ ಹೋಗುದು, ದ್ವೇಷ ಬೆಳೆಸುವಂಥವ್ರು, ಬದುಕು ಕಟ್ಕೊಡುತ್ತ. ನಾ ಈಗ ನೀರಾವರಿ ಮಾಡಿ ಇವತ್ತು ಜನರ ಬದುಕನ್ನು ಕಟ್ಕೊಟ್ಟಿದ್ದೀನಿ. ತಲಾಂತರ ಮಕ್ಕಳು ಮೊಮ್ಮಕ್ಕಳು ಶ್ರೀಮಂತ ಆಗುವಂತ ಮಾಡಿದ್ವಿ. ಇವ್ರೇನ್ ಮಾಡ್ಯಾರ? ಒಂದ್ ಮನಿ ಕಟ್ಟಿಲ್ಲ, ಒಂದ್ ನೀರಾವರಿ ಇಲ್ಲ, ತೋಟಗಾರಿಕೆ ಇಲಾಖೆ ಬಂದ್, ಕೃಷಿ ಇಲಾಖೆ ಬಂದ್. ಇದು ಇವ್ರ ಆಡಳಿತ. ಇನ್ನೊಂದ್ ಕಡೆ ಮ್ಯಾಲ ನರೇಂದ್ರ ಮೋದಿಯವರು ನಾ ಪ್ರಧಾನಮಂತ್ರಿ ಆದ್ಮೇಲೆ ದೇಶದ ದೊಡ್ಡ ಬದಲಾವಣೆ ತರ್ತೀನಿ. ಕಾಂಗ್ರೆಸ್ ಅವ್ರು 70 ವರ್ಷ ಏನ್ ಮಾಡಿದ್ರು 5 ವರ್ಷ ಮಾಡ್ತೀನಿ. ಅಚ್ಚೇ ದಿನ ಹೆಂಗೆ, ಒಳ್ಳೆ ದಿನ ಬರ್ತಾವು. ಅಚ್ಚೇ ದಿನ ಹೆಂಗೆ 15 ಲಕ್ಷ ರೂಪಾಯಿ ತಂದ ಬ್ಲಾಕ್ ಮನಿ, ಕಪ್ಪು ಹಣ ತಂದು ಎಲ್ಲರ ಅಕೌಂಟಿಗೆ 15 ಲಕ್ಷ ರೂಪಾಯಿ ಹೊರಗೆ ಬಂದವನ್. ಮತ್ತೆ ನೋಡ್ರಿ, ನಾವು ಊರಕ್ಕೆ ಕೊಟ್ಟಿರ್ಬೇಕು. ಅಕೌಂಟ್ ಚೆಕ್ ಮಾಡಿರಿ, 15 ಪೈಸೆ ಬಂದ. ನಿಮ್ಮ 0 ಅಕೌಂಟ್ ಆಗಿ ನಿಮ್ಮ ದುಡ್ಡ ಮೋದಿಯವ್ರಿಗೆ ಹೋಗ್ಯಾವ 500 ರೂಪಾಯಿ. ವರ್ಷ 2 ಕೋಟಿ ಉದ್ಯೋಗ, 9 ವರ್ಷ ಆಯ್ತು 18 ಕೋಟಿ ಉದ್ಯೋಗ ಸಿಗಬೇಕಾಗಿತ್ತು. ಉದ್ಯೋಗ ಸಿಗ್ಲಿಲ್ಲ. ನೋಟ್ ಬ್ಯಾನ್ ಮಾಡಿ ಏನು ಮನಮೋಹನ್ ಸಿಂಗ್ ಅವರು ಒಂದು ಬಲಿಷ್ಠವಾದಂತಹ ಆರ್ಥಿಕ ವ್ಯವಸ್ಥೆಯನ್ನು ಹಾಕಿದ್ರು, ಅದನ್ನು ಸರಿಯಾಗಿ ನಿಭಾಯಿಸದೆ ಕೋಟ್ಯಾಂತರ ಹಳೆ ನೌಕರಿಗಳು ಹೋದು. ರೈತರ ಆದಾಯ ಡಬಲ್ ಮಾಡ್ತೀವಿ, ದ್ವಿಗುಣ ಮಾಡ್ತೀವಿ. ಗೊಬ್ಬರ ರೇಟ್ ಹೆಚ್ಚಿಗಾಯ್ತು, 480. ಇವತ್ತು ಸಹ DAP ಇದಾವತ್ತ 1700 ರೂಪಾಯಿಗೆ. ಯೂರಿಯಾ, ಔಷಧಿಗಳು, ದ್ರಾಕ್ಷಿ ಹುಳಿ ಔಷಧ ಎಲ್ಲನು ಕಬ್ಬು ಅಷ್ಟೇ ಅದ ರೇಟ್. ಉಳ್ಳಾಗಡ್ಡಿ ರೇಟ್ ಅಂದ್ರು 2000-3000 ಇದ್ದದ್ದು ಈಗ 500-300 ಬಂದೈತಿ. ಮನುಕ್ ರೇಟ 200 ಇದ್ದದ್ದು 120 ಬಂದೈತಿ. ರೈತರ ಆದಾಯ ಡಬಲ್ ಮಾಡಲಿಲ್ಲ, ರೈತರ ಖರ್ಚು ಡಬಲ್ ಮಾಡಿದ್ರು. ರೈತರಿಗೂ ಒಳ್ಳೇದಾಗ್ಲಿಲ್ಲ. ಮತ್ತಿನ ಅಕ್ಕ ಒಳ್ಳೆ ನಿಮಗೇನ್ ಮಾಡಿದ್ರು? ಪಟ 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 ಒಲಿ ಕೊಟ್ರಿ, ಗ್ಯಾಸ್ ಸ್ಟೋವ್ ಕೊಟ್ರು. ನೀವು ಹೋಗಾಗ ಬೈಕ್ ಗಬ ಗಬ ತಗೊಂಡ್ರಿ, ಸಿಕ್ತಪ್ಪ ಸ್ಟೋವ್ ಸಿಕ್ತ ತಗೊಂಡ್ರಿ. ತಗೊಂಡು ಏನಾಯ್ತು? ಗ್ಯಾಸ್ ಸಿಲಿಂಡರ್ ರೇಟ್ ಇತ್ತು 400 ರೂಪಾಯಿ, ಇವತ್ತು ಎಷ್ಟಾಗೈತಿ? 1200 ರೂಪಾಯಿ. ಅವ್ರ ಉದ್ದೇಶ ಏನಿತ್ತಂದ್ರೆ ಈ ಒಲಿ ಕೊಡಾಕ, ಸ್ಟೋವ್ ಕೊಡಾಕ. ಅವ್ರಿಗೆ ಈ ರೈತರ ಬಡವರ ಚಿಮ್ನಿ ಎಣ್ಣೆ ಮೆಕ್ಕಂಡಿತ್ತು. ಈ ಚಿಮ್ನಿ ಎಣ್ಣೆ ಏನು ಭಾರ ಆಗಿತ್ತು ಅವ್ರಿಗೆ. ಕೇಂದ್ರ ಸರ್ಕಾರ ಚಿಮ್ನಿ ಎಣ್ಣೆಯನ್ನು ಕಟ್ ಮಾಡ್ಬೇಕಾಗಿತ್ತು ಕೇಂದ್ರ. ಆ ಚಿಮ್ನಿ ಎಣ್ಣೆ ಕಟ್ ಮಾಡಾಕ ನಿಮ್ ಒಲಿ ಸ್ಟೋವ್ ಕೊಟ್ರು, ತಗೊಂಡ್ರಿ 3 ಪಟ್ ಮಾಡಿ. ಮತ್ತೆ ನೀವು ಯುವಕರು ಮೋದಿ 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 ಅಂತ ಬಾಜಿದ್ರು ಹಾಕಿದ್ರಿ. ಯುವಕರಲ್ಲ 2014 ಈಗ ಸ್ವಲ್ಪ ಕಡಿಮೆ ಆಗೈತೆ. ಯುವಕರೆಲ್ಲ ಮೋದಿ 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 ಅಂತ. ಪೆಟ್ರೋಲ್ ರೇಟ್ ಎಷ್ಟಿತ್ತು ಕಾಂಗ್ರೆಸ್ ಸರ್ಕಾರ ಇದ್ದಾಗ? 60 ರೂಪಾಯಿ. ಇವತ್ತು ಎಷ್ಟಾಗದ? 102. ಮೋಟರ್ ಸೈಕಲ್ ಕಿಮ್ಮತ್ ಎಷ್ಟಿದ್ದು? 45,000. ಇವತ್ತಾಗದ 1,20,000. ನೀವು ಬಿಜಾಪುರಕ್ಕೆ ಹೋಗ್ಬೇಕಂತ ತೊಲಗಿ ಅವರು 1 ಲೀಟರ್ ಪಟ್ಟು ಹೋಗಿ ಬರಕ್ಕೆ, ಹೌದಲ್ಲ? ಮೊದಲ 60 ರೂಪಾಯಿದಾಗ ಹೋಗ್ತಿದ್ರು, ಈಗ 102 ರೂಪಾಯಿ ಬೇಕು. ಆ 32 ರೂಪಾಯಿ ಯಾರಿಗೆ ತಪ್ಪಿದು? ಯುವಕರಿಗೆ ನಿಮ್ಗೆ ತಪ್ಪಿ. ಮೋಟರ್ ಸೈಕಲ್ ನೀವು 45,000 ತಗೋತಿದ್ರಿ, ಈಗ 1,20,000. ಅಂದ್ರೆ ಮೊದಲ ಟಾರ್ಗೆಟ್ ನಿಮ್ನ ಮಾಡ್ಯಾರ, ಸೆಕೆಂಡ್ ಅಕ್ಕಗಳು ಮಾಡ್ಯಾರ, 3ನೇದು ರೈತರು ಮಾಡ್ಯಾರ, ಯಾರನ್ನೂ ಬಿಟ್ಟಿಲ್ಲ. ಹೀಗಾಗಿ ಇನ್ನೂ ಒಂದು ಕಾರ್ಯಕ್ರಮದ ನಾವು ಕನ್ನೂರ್ಗೆ ಹೋಗ್ಬೇಕಾಗಿದೆ. ಯಾವುದು ಕೂಡ ಇವತ್ತು ಪೆಟ್ರೋಲ, ಡೀಸೆಲ್, ಗ್ಯಾಸ್ ಸಿಲಿಂಡರ್, ಸ್ಟೀಲ್, ಸಿಮೆಂಟ್, ಉಣು ಎಣ್ಣೆ 50 ರೂಪಾಯಿ ತೆಗೆದಾಗ 120 ರೂಪಾಯಿ, 130. ನೋಟ್ಬುಕ್, ಪೆನ್ಸಿಲ್, ಪಾಕಿಟ್ನಾಗ ಏನ್ ಹಾಕ್ತಾರ? ಹಾಲ, ಮೊಸರ, ಗೋಣಿ ಚೀಲಾಗ ಹಾಕಿದ್ರ ಚುನುಮೂರಿ
ಚುರುಮುರುಗಿ ಬಿಟ್ಟಿಲ್ಲ. मत अच्छे दिन आएंगे अदक अभी क्या हुआ है मन में लोग बोल रहे आजाद मोदी जी आपका अच्छे दिन आप वापस ले लो मोदी और निम्मा ಒಳ್ಳೆ ದಿನ ನೀವು वापस तगोली आप आने से जो पहले जो बुरे दिन थे ನೀವು ಬರುಕಿತ ಮೊದಲು ಕೆಟ್ಟ ದಿನ ಆಯ್ತು वो बुरे दिन हमारे को लौटा दो आ ಕೆಟ್ಟ दिन वापस ಕೊಡ್ರಿ क्योंकि उस बुरे दिन में सब कुछ सस्ता था आ ಕೆಟ್ಟ ದಿನಗಳಲ್ಲಿ ನೀವೇನಂತೀರ ಕೆಟ್ಟ ದಿನ ಅದು ನಮಗ ಸ್ವರ್ಗ ಆಗಿತ್ತು ನಮಗ ಎಲ್ಲಾನು ಕೂಡ ಬಹಳ ಒಳ್ಳೇದಾಗಿತ್ತು ಬಹಳ ಕಡಿಮೆ ಬೆಲೆಯಲ್ಲಿ ಎಲ್ಲರೂ ಕೂಡ ಸಿಕ್ಕಿತ್ತು ನಿಮ್ಮ ಅಚ್ಚೇ ದಿನ ಏನದಲ್ಲ ನೀವು ವಾಪಸ್ ತಗೊಳ್ರಿ ನೀವೇ ಇಟ್ಕೊಡ್ರಿ ಅಂತ ಹೇಳ್ತಾರೆ ಹೇಳ್ತಾ ಇಲ್ಲೋ मोदी जी आपका अच्छे दिन आप वापस ले लो आप आने से पहले जो बुरे दिन थे वो बुरे दिन हमारे को लौटा दो ಡಾಕ್ಟರ್ ಎಂ ಬಿ ಪಾಟೀಲ್ ಅವರಿಗೆ ಡಾಕ್ಟರ್ ಎಂ ಬಿ ಪಾಟೀಲ್ ಅವರಿಗೆ ಇಲ್ಲಿ ಎಲ್ಲಾ ಸಮುದಾಯಗಳು ಹಿಂದೂ ಸಮುದಾಯ ಮುಸ್ಲಿಂ ಸಮುದಾಯ ಹಿಂದೂ ಸಮುದಾಯದಲ್ಲಿ ಎಲ್ಲ ದಲಿತರು ಆಲ್ಮ ಸಮಾಜದವ್ರು ಬಾಳಗಿರಿ ದಲಿತರು ಬಾಳಗಿರಿ ಮಾಲ್ಗಾರ್ ಸಮುದಾಯದವ್ರಿಗಿರಿ ಬಣಿಗರ ಸಮುದಾಯದವ್ರಿಗಿರಿ ಮರಾಠರಿದಿರಿ ಪಂಚಮಸಾಲಿಗಳಿದಿರಿ ಮುಸಲ್ಮಾನ್ ಸಮುದಾಯದಿರಿ ಇನ್ನು ಅನೇಕ ಸಮುದಾಯಗಳೆಲ್ಲ ಇದ್ರಿ ಎಲ್ಲರೂ ಕೂಡಿ ಈ ಸಲ ಹಮೀದ್ ಮುಷ್ರಿಫ್ ಅವ್ರಿಗೆ ಈ ತೊರವಿಯಲ್ಲಿ 80% 75% ಓಟ್ ಇದ್ರು ಸಹ ಹಮೀದ್ ಮುಷ್ರಿಫ್ ಮತ್ತೆ ರಾಜ್ಯ ಕೇಳ್ತೀನಿ ನಾನು ಈ ಓಟ್ ಏನು ಹಾಕ್ತೀರಿ ಮತ್ತೊಮ್ಮೆ ಕಟ್ಟು ಕಡಿದಾಗ ಹೇಳ್ತೀನಿ ಈ ಓಟು ಹಮೀದ್ ಮುಷ್ರಿಫ್ಗಲ್ಲ ಅದು ಎಂ ಬಿ ಪಾಟೀಲ್ಗೆ ಹಾಕ್ತಕ್ಕಾಗ್ತದೆ ನನಗೆ ಹಾಕ್ತಿರಂತ ಆ ಓಟ್ ನನಗೆ ಹಾಕ್ತೀರಿ ನಂತರ ರಾಜು ವಾಲ್ಗೂರ್ ಅವ್ರಿಗೆ ಹಾಕ್ತೀರಿ ರಾಜು ವಾಲ್ಗೂರ್ ಅವ್ರು ಬಿಡ್ರಿ ತೊರವಿ ನಮ್ಮ ಗ್ರಾಮ ನನಗೆ ಓಟ್ ಹಾಕಿರ ತಿಳ್ಕೊಂಡು ತೊರವಿ ಗ್ರಾಮಸ್ಥರು ಇಲ್ಲಿ 75% ನೀವು ಮಿನಿಮಮ್ ನಮ್ಗೆ ಓಟ್ ಹಾಕ್ಬೇಕು ಅಂತೇಳಿ ತಮ್ಮಲ್ಲಿ ಕಳ್ಕಳಿಯಿಂದ ಕೈ ಜೋಡಿಸಿ ಪ್ರಾರ್ಥಿಸ್ತೇನೆ ಈ ತೊರವಿ ಊರಿನ ಸಮಸ್ಯೆಗಳೇನಿದಾವು ಆ ಸಮಸ್ಯೆಗಳನ್ನ ಕುಂತ್ಕೊಂಡು ಶಾಂತ ರೀತಿಯಿಂದ ಸೌಹಾರ್ದದಿಂದ ನ್ಯಾಯಯುತವಾಗಿ ಆ ಸಮಸ್ಯೆಗಳನ್ನ ನಾವೆಲ್ಲರೂ ಕೂಡಿ ಬಗೆಹರಿಸಬೇಕು ಅನ್ನೋ ಮಾತನ್ನ ಬಹಳ ಸ್ಪಷ್ಟವಾಗಿ ಬಹಳ ಪ್ರಾಮಾಣಿಕವಾಗಿ ತಮ್ಮ ಮುಂದೆ ಹೇಳ್ತೀನಿ ದಯವಿಟ್ಟು ಎಲ್ಲರೂ ಸಹಕಾರ ಮಾಡಬೇಕು ಮತ್ತು ಇವತ್ತೇನು ಸ್ವಲ್ಪ ಇವಾಗಿಲ್ಲ ಇದನ್ನ ಇಲ್ಲಿಗೆ ಮರ್ತ್ಬಿಡಿ ಎಲ್ಲರೂ ಕೂಡಿ ಚುನಾವಣೆ ಮಾಡ್ರಿ ಏನ್ರಿ ಅದೇ ಎಲೆಕ್ಷನ್ ಮುಗಿಸ್ಕೊಳ್ಳೆ ನಾವು ಅದನ್ನ ಕೂಡಿಸಿ ಮಾಡ್ತೀವಿ ಅದಕ್ಕೆ 10ನೇ ತಾರೀಕಿಗೆ ಹಸ್ತದ ಗುರುತಿಗೆ ತಾವು ಬಟನ್ ಒತ್ತು ಮೂಲಕ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ದಿವಸ ಹಮೀದ್ ಅವರಿಗೆ ತಾವು ಆರಿಸ್ಕೊಳ್ಬೇಕು ಯಾಕಂದ್ರೆ ನನಗೂ ಕೂಡ ನೀವು ಹಮೀದ್ಗ ನನಗೂ ಕೂಡ ನಮಗೆ ಎಮ್ಮೆಲ್ಗಳು ಬೇಕು ನಮ್ಗ 130 140 ಸೀಟ್ ಬೇಕು ಸರ್ಕಾರ ರಚನೆ ಮಾಡ್ಬೇಕಲ್ಲ ಅದು ಪ್ರತಿಯೊಬ್ಬ ಎಮ್ಮೆಲ್ಲೆ ಇಂಪಾರ್ಟೆಂಟ್ ಅದ ನಮ್ಗೆ ಮತ್ತೆ ನನ್ನ ಪ್ರತಿಷ್ಠೆ ಅದು ನಾನು ರಾಜ್ಯದ ಪ್ರಚಾರ ಸಮಿತಿ ಅಧ್ಯಕ್ಷನಾಗಿ ನನ್ನ ಪ್ರತಿಷ್ಠೆ ಅದು ಅದಕ್ಕೆ ಕಳ್ಕಳಿಂದ ತಾವು ಆಶೀರ್ವಾದ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಮತ್ತೊಮ್ಮೆ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ ನನ್ನ ಮಾತಿಗೆ ಬರಬೇಕು ನಮಸ್ಕಾರ ಅಧ್ಯಕ್ಷರು ಎಂ ಬಿ ಪಾಟೀಲ್ ಸಾಹೇಬರು ಅಲ್ಗೂರ್ ಸಾಹೇಬರು ಟಪಾಲ್ ಸಾಹೇಬರು ವಾರ್ತಿಯವರು ನಮ್ಮ ಎದುರು ಪಕ್ಷಿ ನಮ್ಮ ಸುರೇಶ್ ಗೌಡರು ಮೇಯರ್ ಅವರು ಕಾಂತಾ ನಾಯಕ್ ಅವರು ಎಲ್ಲ ಗ್ರಾಮಸ್ಥರು ನನಗೆ ಹೋದ ಸರ್ತಿ ನೀವು 70,000 ಓಟ್ ಹಾಕಿರಿ ಈ ಸರ್ತಿ ನನಗೆ 25,000 ಓಟ್ಲಿಂದ ಆರಿಸ್ತರ್ಬೇಕಂತ ನಿಮ್ಮ ಬಳಿ ವಿನಂತಿ ಮಾಡ್ತೀನಿ ನೀವು ನನಗೆ ಒಂದು ಸೇವೆ ಮಾಡ್ಲಾಕ ಅವಕಾಶ ಮಾಡಿಕೊಡ್ಬೇಕು ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ನಮ್ಗೆ ಎಂ ಬಿ ಪಾಟೀಲ್ ಸಾಹೇಬ್ರಿಗೆ ನಮ್ಗೊಂದು ಅವಕಾಶ ಮಾಡಿ ನಿಮ್ಮ ಸೇವೆ ಮಾಡ್ಲಾಕ ಅವಕಾಶ ಮಾಡಿಕೊಡ್ರಿ ಕಾಂಗ್ರೆಸ್ ಪಕ್ಷಕ್ಕೆ ಎಂ ಬಿ ಪಾಟೀಲ್ ಸಾಹೇಬ್ರಿಗೆ ಅಬ್ದುಲ್ ಹಮೀದ್ ಮುಷ್ರಿಫ್ ಸಾಹೇಬ್ರಿಗೆ ರಾಜು ಆಲ್ಗೂರ್ ಸಾಹೇಬ್ರವ್ರಿಗೆ ರಾಜು ಆಲ್ಗೂರ್ ಅವರು ಹಮೀದ್ ಮುಷ್ರಿಫ್ ಅವರು ಇನ್ನೂ ಅನೇಕ ನಾಯಕರು ಆಜಾದ್ ಪಟೇಲ್ ಅವರು ಕಾಂತಾ ನಾಯಕ್ ಅವರು ಸಜ್ಜಾದೆ ಮುಷ್ರಿಫ್ ಅವರು ಟಪಾಲ್ ಅವರು ಹೀಗೂ ಅನೇಕ ನಾಯಕರು ನಾವು ನಮ್ಮ ಚುನಾವಣೆ ಪ್ರಚಾರ
ಇವತ್ತು ತೊರ್ವಿಯ ಲಕ್ಷ್ಮೀ ದೇವಸ್ಥಾನದಿಂದ ನಾವು ಪ್ರಾರಂಭ ಮಾಡಿದ್ದೀವಿ. ತೊರ್ವಿ ನನ್ನ ಊರಿದು, ನನ್ನ ಊರು, ರಾಜು ಅಲ್ಗೂರವ್ರ ಊರು ಕೂಡ ಇದೆ. ಹೀಗಾಗಿ ಇಲ್ಲಿಂದ ನಾವು ಚುನಾವಣಾ ಪ್ರಚಾರವನ್ನು ಪ್ರಾರಂಭ ಮಾಡಿದ್ದೀವಿ. ಮುಷ್ರೀಫ್ ಅವರು, ಹಮೀದ್ ಮುಷ್ರೀಫ್ ಅವರು ಹೋದ ಚುನಾವಣೆಯಲ್ಲಿ ಸ್ವಲ್ಪ ಅಂತರದಿಂದ ಸೋತಿದ್ರು. ಇನ್ನು 5,500 ಮತಗಳು ಬಿಟ್ಟರೆ ಅವರು ಆರಿಸಿ ಬರ್ತಿದ್ರು. ಅದರ ಅರ್ಧ ಅಂದರೆ 2,500. ಹೀಗಾಗಿ ಹಮೀದ್ ಮುಷ್ರೀಫ್ ಅವರು ಒಬ್ಬ ಸರಳ ವ್ಯಕ್ತಿ, ಎಲ್ಲ ಜನಸಾಮಾನ್ಯರ ಜೊತೆ ಬೆರೆತು ಹೋಗುವಂಥ ವ್ಯಕ್ತಿ, ಜನಸಾಮಾನ್ಯ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ವ್ಯಕ್ತಿ. 5 ವರ್ಷ ಅವ್ರು ಸೋತರು ಕೂಡ ಮನೆಯಲ್ಲಿ ಕೂತ್ಕೊಂಡಿಲ್ಲ, ಜನರ ಸೇವೆಯನ್ನು ಮಾಡಬೇಕು ಅಂಥೇಳಿ ಕೊರೋನಾ ಹಿಡ್ಕೊಂಡು ಎಲ್ಲ ವಿಚಾರಗಳಲ್ಲಿ ಅವರು ತಮ್ಮ ಜನರ ಸೇವೆಯನ್ನು ಮಾಡಿದ್ದಾರೆ. ಇವತ್ತು ನಮ್ಗೆ ನಿಶ್ಚಿತ ಇದೆ, ಈ ಚುನಾವಣೆಯಲ್ಲಿ ಹಮೀದ್ ಮುಷ್ರೀಫ್ ಅವರು 15-20 ಸಾವಿರ ಮತ, 25,000ವರೆಗೆ ಮತದಿಂದ ನಾವು ಆರಿಸಿ ಕೊಡ್ತಾರೆ ವಿಜಯಪುರ ಜಿಲ್ಲಾ ನಗರದ ಜನರು ಅಂತ ಸಂಪೂರ್ಣ ವಿಶ್ವಾಸ ಇದೆ. ಆ ರೀತಿ ನಮ್ಮ ಎಲ್ಲ ಪ್ರಯತ್ನಗಳು ನಾವೆಲ್ಲರೂ ಕೂಡಿ ಮಾಡ್ತೀವಿ. ಎಲ್ಲ ಹಿಂದೂ ಮುಸ್ಲಿಂ ಸಮುದಾಯರು, ಕ್ರಿಶ್ಚಿಯನ್ ಸಮುದಾಯರು, ಬೌದ್ಧ ಸಮುದಾಯರು ಎಲ್ಲರೂ ಕೂಡಿ ಹಮೀದ್ ಮುಷ್ರೀಫ್ ಅವರಿಗೆ ನಾವು ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಆಗಿದ ನಂತರ ಇದು ಫಸ್ಟ್ ವಿಧಾನಸಭಾ ಚುನಾವಣೆ ಇದೆ. ಕರ್ನಾಟಕದಾಗ ಎಷ್ಟು ಸೀಟ್ ಬರೋದು ಸಂಭವತೆ ಇದೆ? ಕರ್ನಾಟಕದಲ್ಲಿ ಇವತ್ತು ನಾವು 130ರಿಂದ 140 ಸೀಟ್ಗಳನ್ನ ನಾವು ಪಡ್ಕೋತೇವೆ. ಎಲ್ಲ ಸರ್ ಕೂಡ ನೋಡಿದ್ದೀರಿ, ವೋಟ್ರು ಮತ್ತೊಂದು ಬೇರೆ ಬೇರೆಗಳು ಕೂಡ ಇವತ್ತು ಕರ್ನಾಟಕ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿದೆ, ಜನರ ಸೇವೆಯನ್ನು ಮಾಡಲಿದೆ. ಏನು ಕೆಟ್ಟ ಹೆಸರು ತಂದಿರುವಂಥ BJP 40% ಸರ್ಕಾರ ಇದೆ, ಕಿತ್ತಾಕಿ ಇವತ್ತು ಜನಪರವಾದ ಸರ್ಕಾರ, ಇದು ಘನತೆ ಹೆಚ್ಚಿಸುವಂಥ ಸರ್ಕಾರ ಇವತ್ತು ನಮ್ಮ ರಾಜ್ಯಕ್ಕೆ ಬರಲಿ. ಧನ್ಯವಾದಗಳು. ಥ್ಯಾಂಕ್ ಯು. ನಗರದ ಶಾಸಕರು ಮಾನಸಿಕ ಸ್ಥಿಮತ ಇದನ್ನ ಕಳೆದಾರೆ. 5 ವರ್ಷದಲ್ಲಿ ತಮ್ಮ ಶ್ರೀ ಯಡಿಯೂರಪ್ಪನವ್ರ ಜೊತೆ ಹೋಗ್ತಾ ಇದ್ದಾರೆ. ಯಡಿಯೂರಪ್ಪನವರು ಮಗನಿಗೆ ಬಿಟ್ಟು ಎಲ್ಲ ರೀತಿಯ ಸರ್ಕಾರ ಅವರು 12,250 ಕೊಟ್ಟು ಇವತ್ತು ಮುಖ್ಯಮಂತ್ರಿ ಮಾರಾಟಕದ ಅಂತ ಹೇಳಿ ಯಾರಿಗೆ ಬಿಟ್ಟಿದ್ದಾರೆ? ಎಲ್ಲರಿಗೂ ಮಾತಾಡಿದವರು. ಯತ್ನಾಳ್ ಅವರು ಚಟ, ಹಿಂಗಾಗಿ ಯಾರೋ ಅವ್ರು ನಿರ್ವಹಿಸಿದ್ದಾರೆ. ಯಾರು ಜನ ನಿರ್ಧಾರ ಮಾಡ್ತಾರೆ. ನೀವು ಬಹಳಷ್ಟು ಕೆಲಸ ಮಾಡಿದಿರಿ, ಬಹಳಷ್ಟು ಬೈದಿದ್ದೀರಿ, ಬಹಳಷ್ಟು ಮಂದಿಗೆ ಅಪಮಾನ ಮಾಡಿದಿರಿ, ಬಹಳ ಸಮಾಜಕ್ಕೆ ಅಪಮಾನ ಮಾಡಿದಿರಿ, ಬಹಳಷ್ಟು ಧರ್ಮ ಮಾಡಿದಿರಿ. ಅವರೆಲ್ಲ ಇದ್ದಾರೆ ನಿಮ್ಗೆ ಪಾಠ ಕಲಿಸ್ತಾರೆ. ನರೇಂದ್ರ ಮೋದಿ ಅವರು ಬಂಗಾರಪುರ ಪ್ರಚಾರಕ್ಕೆ ಅವರು ಅದರಿಂದ ಏನಾದ್ರು ಕಾಂಗ್ರೆಸ್ ಪ್ರಭಾವ ಬೀಳ್ಬೋದಾ? ನರೇಂದ್ರ ಹಾಸನ ಬಂದಿದ್ರು, ಈಗೂ ಬರ್ತಾ ಇದ್ದೀನಿ. ನರೇಂದ್ರ ಮೋದಿ ಬಂದರೂ ಕೂಡ ಏನು ನಮಗೆ ಇಫೆಕ್ಟ್ ಆಗಲ್ಲ. ನಾವು ಜನ ತಿಳ್ಕೊಂಡ್ಬಿಟ್ಟಿದ್ದಾರೆ. ಪೆಟ್ರೋಲ್ ರೇಟ, ಡೀಸೆಲ್ ರೇಟ, ಗ್ಯಾಸ್ ಸಿಲಿಂಡರ್ ರೇಟ, ಸ್ಟೀಲ್ ಎಲಿಮೆಂಟ, ಅಡುಗೆ ಎಲ್ಲವೂ ಕೂಡ ಆಗ್ಯದ. ಅವ್ರು ಅಚ್ಚೇ ದಿನ ಬಂದು ಉದ್ಯೋಗ ಅವಕ್ಕಿಲ್ಲ, ಅನ್ಎಂಪ್ಲಾಯ್ ನಿರುದ್ಯೋಗ ಹೋಗಿದೆ. ಹಿಂಗೆ ನರೇಂದ್ರ ಮೋದಿ ಅವರ ಪ್ರಭಾವ ಕೂಡ ಬೆರೆದಿಲ್ಲ. ರಾಜ್ಯದಲ್ಲಿ ಇರೋ ಸರ್ಕಾರ ಒಂದೇ ಒಂದು ಮನಿಲ್ಲ. ಈ ಸರ್ಕಾರ 40% ಕಮಿಷನ್ ಸರ್ಕಾರ, ಊಟಿ ಹೊಡಿತ ಸರ್ಕಾರನ ಕಿತ್ತು ಹಾಕಬೇಕು ಅಂತ ರಾಜ್ಯದ ಜನತೆ ನಿರ್ಧಾರ ಮಾಡಿದ್ದಾರೆ. 100 ಆರಿಸ್ಬೇಕು.